ರೆಟ್ರೋ. ಸೂರ್ಯ, ಪೂಜಾ ಹೆಗ್ಡೆ, ಜೋಜು ಜಾರ್ಜ್ ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿರೋ, ಕಾರ್ತಿಕ್ ಸುಬ್ಬರಾಜು ಡೈರೆಕ್ಟ್ ಮಾಡಿರೋ ಸಿನಿಮಾ. ಇಲ್ಲಿ ಜ್ಯೋತಿಕಾ ಸೂರ್ಯ ಸಿನಿಮಾ ನಿರ್ಮಾಪಕರು. ಸೂರ್ಯ ನಟನೆಯ ಕಂಗುವ ಸೋಲಿನ ಬಳಿಕ ರೆಟ್ರೋ ಕಂಬ್ಯಾಕ್ ಮೂವಿ. ಹಾಗಾದರೆ ಈ ಮೂವಿ ನೋಡಿದ ಮೇಲೆ ಪಾಸಿಟಿವ್ ನೆಗೆಟಿವ್ ಏನು ಅಂತ ನೋಡೋಣ ಬನ್ನಿ. ಪರಿವೇಲ್ ಕಣ್ಣನ್ ಒಬ್ಬ ಗ್ಯಾಂಗ್ಸ್ಟರ್. ರುಕ್ಮಿಣಿ ಜೊತೆ ಲವ್ ಆಗುತ್ತೆ. ಅವನು ಈ ಜಗತ್ತನ್ನು ಬಿಡಬೇಕು ಅಂತ ಟ್ರೈ ಮಾಡಿದ್ರು, ಆ ಜಗತ್ತು ಮಾತ್ರ ಇವನನ್ನು ಬಿಡಲ್ಲ. ಈ ಗ್ಯಾಂಗ್ಸ್ಟರ್ ಯಾಕಾದ, ಅವನ ಲವ್ವಲ್ಲಿ ಹೆಂಗೆ ಬಿದ್ದ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೊಳ್ಳಿ. ಇಲ್ಲಿನ ಪಾಸಿಟಿವ್ ನೋಡಿದ್ರೆ ಸೂರ್ಯಾಸ್ ಒನ್ ಮ್ಯಾನ್ ಶೋ ಅನ್ಬೋದು. ಬೇರೆ ಎಲ್ಲ ಪಾತ್ರಗಳು ಒಂದು ಕಡೆ ಆದರೆ ಸೂರ್ಯ ಇನ್ನೊಂದು ಕಡೆ. ಅವರ ಲುಕ್, ಎಮೋಷನ್ ಎಲ್ಲವೂ ಡಿಫ್ರೆಂಟ್ ಆಗಿತ್ತು. ಸೂರ್ಯಾಸ್ ಮೋಸ್ಟ್ ಸ್ಟೈಲಿಶ್ ಪಾತ್ರ ಅನ್ಬೋದು. ಪೂಜಾ ಹೆಗ್ಡೆ ಪಾತ್ರ ಚೆನ್ನಾಗಿದೆ. ಆ ಸಿನಿಮಾದ ಕ್ಯಾರೆಕ್ಟರ್ ಹೇಗಿದೆ ಅನ್ನೋದನ್ನು ತಿಳ್ಕೊಂಡು ಆ್ಯಕ್ಟ್ ಮಾಡಿದಂತೆ ಇದೆ. ಇತ್ತೀಚಿನ ದಿನಗಳಲ್ಲಿ ಅವರ ಕಡೆಯಿಂದ ಬಂದಿರೋ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ಬೋದು. ಜೋಜು ಜಾರ್ಜ್ಗೆ ಸಿನಿಮಾದಲ್ಲಿ ಲಿಮಿಟೆಡ್ ಸೀನ್ಸ್ ಇದೆ. ಇವರು ಇರೋ ತನಕ ಒಳ್ಳೆ ಕದರ್ನಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಉಳಿದಂತೆ ನಾಸಿರ್, ಪ್ರಕಾಶ್ ರಾಜ್, ಜಯರಾಮ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ಈ ಪಿಕ್ಚರ್ನ ಮೇನ್ ಹೈಲೈಟ್. ಯಾಕಂದರೆ 15 ನಿಮಿಷದ ಸೀನ್ನ ಒಂದೇ ಟೇಕ್ನಲ್ಲಿ ಮುಗಿಸಿದ್ದಾರೆ. ಅದಕ್ಕೆ ಬೇಕಾದ ಎಲ್ಲ ಸೆಟಪ್ಗಳನ್ನು ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಷನ್ ಸೀನ್ಸ್ ಕೊರಿಯೋಗ್ರಫಿಲಿ ಹೊಸತನ ಇದೆ. ಒಂದು ಟೇಕ್ ಶಾರ್ಟ್ ಸೀನ್ಗೆ ತುಂಬಾ ಸಿಂಕ್ ಇದೆ. 90ರ ಕಾಲಘಟ್ಟದಲ್ಲಿ ನಡೆಯೋ ಕತೆ ಇರೋದ್ರಿಂದ ಸೂರ್ಯ ಇಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕಾರ್ತಿಕ್ ಸುಬ್ಬರಾಜು ಡೈರೆಕ್ಷನ್ ಬೇರೆ ಲೆವೆಲ್ನಲ್ಲಿದೆ. ಅವರ ಡೈರೆಕ್ಷನ್ ಮೇಕಿಂಗ್, ಸ್ಟೋರಿ ಟೆಲ್ಲಿಂಗ್ ತುಂಬಾ ಭಿನ್ನವಾಗಿದೆ. ಈ ಹಿಂದೆ ಪೇಟ, ಜಿಗರ್ ತಂಡ ಮೂವಿಗಳೇ ಇದಕ್ಕೆ ತಾಜಾ ಸಾಕ್ಷಿ. ಸೂರ್ಯ, ಪೂಜಾ ಹೆಗ್ಡೆ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗಿದೆ. ಗ್ಯಾಂಗ್ಸ್ಟರ್ ಮೂವಿಗಳಲ್ಲಿ ಲವ್ನ ಬೇಸ್ ಮಾಡಿಕೊಂಡು ಒಳ್ಳೆ ಕಥೆನ ಬಿಲ್ಟ್ ಮಾಡಿದ್ದಾರೆ. ಕನೀಮಾ ಸಾಂಗ್ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಜೊತೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೂವಿನಲ್ಲಿ ಸೆನೋರಿಟಾ ಸಾಂಗ್ ಚಿತ್ರದ ಮತ್ತೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗಿದೆ. ಇಷ್ಟೊತ್ತು ಪಾಸಿಟಿವ್ ಬಗ್ಗೆ ನೋಡಿದ್ವಿ, ಆದರೆ ಈಗ ನೆಗೆಟಿವ್ ಬಗ್ಗೆ ಸ್ವಲ್ಪ ನೋಡೋಣ. BGMನಿಂದ ಅಷ್ಟೇನು ಎಫೆಕ್ಟ್ ಆಗಿ ಬಂದಿಲ್ಲ. ಕೆಲವು ಸೀನ್ಗಳಲ್ಲಿ BGM ಸಪ್ಪೇನೇ ಇದೆ. ಅದರಲ್ಲೂ ಮುಖ್ಯವಾಗಿ ಫೈಟ್ ಸೀನ್ಗಳಲ್ಲಿ ಅಷ್ಟೇನು ಎಫೆಕ್ಟ್ ಆಗಿ ಬಂದಿಲ್ಲ. ಪ್ರಕಾಶ್ ರಾಜ್ ಈ ಸಿನಿಮಾಗೆ ಬೇಕಾಗಿರಲಿಲ್ಲ ಅನಿಸುತ್ತೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ 2 ಸೀನು, ಇಂಟ್ರೋಲ್ ಆದಮೇಲೆ 2 ಸೀನ್ ಬಿಟ್ಟರೆ ಬೇರೆ ಎಲ್ಲೂ ಕಾಣಿಸಲ್ಲ. ಚಿತ್ರದಲ್ಲಿ ನಾಸಿರ್ಗಿರೋ ಸ್ಪೇಸು ಪ್ರಕಾಶ್ ರಾಜ್ಗೆ ಇಲ್ಲ. ಮೂವಿ ಇಂಟ್ರೋಲ್ವರೆಗೂ ಸೂಪರ್ ಕತೆ ಬಿಲ್ಟ್ ಆಗಿತ್ತು. ಸೆಕೆಂಡ್ ಹಾಫ್ ಒಂದೊಳ್ಳೆ ಕತೆ ಇಂಟ್ ಕೊಟ್ಟಿತ್ತು. ಆದರೆ ಇಂಟ್ರೋಲ್ ಆದಮೇಲೆ ಕತೆ ದಾರಿ ತಪ್ಪಿಡ್ತು. ಪುನಃ ಟ್ರ್ಯಾಕಿಗೆ ಬರೋಕ್ಕೆ ತುಂಬಾ ಟೈಮ್ ಕಿಲ್ ಮಾಡ್ತು. 2.5 ಗಂಟೆ ಪಿಕ್ಚರ್ ಕೆಲ ಅಂಶಗಳನ್ನ ಟ್ರಿಮ್ ಮಾಡಿದರೆ 2:10ಕ್ಕೆ ಬರ್ತಿತ್ತು. ಫಸ್ಟ್ ಹಾಫ್ನಲ್ಲಿ ಇದ್ದ ಎಕ್ಸ್ಪೆಕ್ಟೇಷನ್ ಸೆಕೆಂಡ್ ಹಾಫ್ನಲ್ಲಿ ಮರೆಯಾಯಿತು. ಒಟ್ಟಿನಲ್ಲಿ ಸ್ಕ್ರೀನ್ ಪ್ಲೇ ಸ್ವಲ್ಪ ಮಟ್ಟಿಗೆ ದಾರಿ ತಪ್ಪಿಡ್ತು ಅನಿಸುತ್ತೆ. ಕ್ರಿಯೇಟಿವ್ ಆಗಿ ಹೇಳೋದಾದರೆ ಒನ್ ಟೈಮ್ ವಾಚಬಲ್ ಮೂವಿ. ದುಡ್ಡಿಗೆ ಮೋಸ ಇಲ್ಲ. ನೀವು ಯಾರಾದರೂ ಮೂವಿ ನೋಡಿದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ.